ಗಲ್ಫ್ ರಾಷ್ಟ್ರಗಳಿಂದ ಈ ನ್ಯೂಸ್ ಬ್ಯಾಡ್ ನ್ಯೂಸ್. ಗಲ್ಫ್ ರಾಷ್ಟ್ರಗಳಿಂದ ಬರ್ತಿರುವಂತಹ ಸುದ್ದಿ, ಯುದ್ಧದ ಇದೊಂದು ಕರಿ ಛಾಯೆ ಇದೆಯಲ್ಲ, ಸಂಪೂರ್ಣವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಹೈರಾಣಾಗಿಸಿದೆ. ಗಲ್ಫ್ ರಾಷ್ಟ್ರಗಳಿಂದ ಈ ಸುದ್ದಿ ಬ್ಯಾಡ್ ನ್ಯೂಸ್. ಗ್ಯಾಸ್ ಸಂಕಷ್ಟ ಬಿಗಡಾಯಿಸುವ ಸಾಧ್ಯತೆ ಇದೆ ಅನ್ನುವ ವಿಚಾರ ತಿಳಿತಾ ಇದೆ. ಯುದ್ಧದಲ್ಲಿ ಗ್ಯಾಸ್ ತೈಲ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದೆ ಬ್ಯಾಡ್ ನ್ಯೂಸ್. ಗ್ಯಾಸ್ ಸಂಕಷ್ಟ ಬಿಗಡಾಯಿಸುವ ಸಾಧ್ಯತೆ ಇದೆ. ಈಗಾಗಲೇ ನಮ್ಮಲ್ಲಿ ಎಷ್ಟೆಲ್ಲ ಹಾಹಾಕಾರ ಇದೆ ಅನ್ನೋದನ್ನ ತಾವು ನೋಡಿದ್ದೀರಿ. ಯುದ್ಧದಲ್ಲಿ, ಈ ಭೀಕರವಾದ ಯುದ್ಧದಲ್ಲಿ ಗ್ಯಾಸ್ ಮತ್ತು ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ. ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಹೀಗಾಗಿ ಬೇರೆ ಕಡೆಗೆ ಹಾರ್ಮೋಜು ತೆರೆದು ಏನಾದ್ರೂ ಬೇರೆ ಕಡೆಗೆ ಹೋಗುವಂತ ಅವಕಾಶ ಇದ್ರೂ ಕೂಡ ಪ್ರೊಡಕ್ಷನ್ ಆಗುತ್ತಲ್ಲ ಅಂತ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು. ಗಲ್ಫ್ ರಾಷ್ಟ್ರಗಳಿಂದ ಬಹುಶಃ ಇದೊಂದು ಸುದ್ದಿ ಎಲ್ಲರಿಗೂ ಕೂಡ ಬರ ಸಿಡಿಲು ಬಡಿದಂಗಾಗಿದೆ. ಮೊದಲೇ ರಾಜ್ಯ ಮತ್ತೆ ದೇಶದಲ್ಲಿ ಸಿಲಿಂಡರ್ ಕೊರತೆ ಎದುರಾಗಿದೆ. ರಾಜ್ಯ ಮತ್ತು ದೇಶದಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ವಿಕೋಪಕ್ಕೆ ಹೋಗ್ತಾ ಇದೆ. ಹೋಟೆಲ್ಗಳು, ವ್ಯವಹಾರಗಳೆಲ್ಲವೂ ಕೂಡ ಒಂದೊಂದೇ ಬದಿಗೆ ಸರಿತಾ ಇದ್ದಾವೆ. ಹೀಗಿರುವಾಗ ಗಲ್ಫ್ ರಾಷ್ಟ್ರಗಳ ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳನ್ನೇ ಕೂಡ ಇವರು ಯುದ್ಧದಲ್ಲಿ ಸಂಪೂರ್ಣ ಹಾಳುಗೆಡುತ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್, ತೈಲ ಇದೆಲ್ಲದಕ್ಕೂ ಹಾಹಾಕಾರ ಎದುರಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಈ ಭೀಕರವಾದ ಕದನದಿಂದಾಗಿ ಗಲ್ಫ್ ರಾಷ್ಟ್ರಗಳಿಂದ ಈ ನ್ಯೂಸ್ ಬ್ಯಾಡ್ ನ್ಯೂಸ್. ಗಲ್ಫ್ ರಾಷ್ಟ್ರಗಳಿಂದ ಬರ್ತಿರುವಂತಹ ಸುದ್ದಿ, ಯುದ್ಧದ ಇದೊಂದು ಕರಿ ಛಾಯೆ ಇದೆಯಲ್ಲ, ಸಂಪೂರ್ಣವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಹೈರಾಣಾಗಿಸಿದೆ. ಗಲ್ಫ್ ರಾಷ್ಟ್ರಗಳಿಂದ ಈ ಸುದ್ದಿ ಬ್ಯಾಡ್ ನ್ಯೂಸ್. ಗ್ಯಾಸ್ ಸಂಕಷ್ಟ ಬಿಗಡಾಯಿಸುವ ಸಾಧ್ಯತೆ ಇದೆ ಅನ್ನುವ ವಿಚಾರ ತಿಳಿತಾ ಇದೆ. ಯುದ್ಧದಲ್ಲಿ ಗ್ಯಾಸ್ ತೈಲ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದೆ ಬ್ಯಾಡ್ ನ್ಯೂಸ್. ಗ್ಯಾಸ್ ಸಂಕಷ್ಟ ಬಿಗಡಾಯಿಸುವ ಸಾಧ್ಯತೆ ಇದೆ. ಈಗಾಗಲೇ ನಮ್ಮಲ್ಲಿ ಎಷ್ಟೆಲ್ಲ ಹಾಹಾಕಾರ ಇದೆ ಅನ್ನೋದನ್ನ ತಾವು ನೋಡಿದ್ದೀರಿ. ಯುದ್ಧದಲ್ಲಿ, ಈ ಭೀಕರವಾದ ಯುದ್ಧದಲ್ಲಿ ಗ್ಯಾಸ್ ಮತ್ತು ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ. ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಹೀಗಾಗಿ ಬೇರೆ ಕಡೆಗೆ ಹಾರ್ಮೋಜು ತೆರೆದು ಏನಾದ್ರೂ ಬೇರೆ ಕಡೆಗೆ ಹೋಗುವಂತ ಅವಕಾಶ ಇದ್ರೂ ಕೂಡ ಪ್ರೊಡಕ್ಷನ್ ಆಗುತ್ತಲ್ಲ ಅಂತ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು. ಗಲ್ಫ್ ರಾಷ್ಟ್ರಗಳಿಂದ ಬಹುಶಃ ಇದೊಂದು ಸುದ್ದಿ ಎಲ್ಲರಿಗೂ ಕೂಡ ಬರ ಸಿಡಿಲು ಬಡಿದಂಗಾಗಿದೆ. ಮೊದಲೇ ರಾಜ್ಯ ಮತ್ತೆ ದೇಶದಲ್ಲಿ ಸಿಲಿಂಡರ್ ಕೊರತೆ ಎದುರಾಗಿದೆ. ರಾಜ್ಯ ಮತ್ತು ದೇಶದಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ವಿಕೋಪಕ್ಕೆ ಹೋಗ್ತಾ ಇದೆ. ಹೋಟೆಲ್ಗಳು, ವ್ಯವಹಾರಗಳೆಲ್ಲವೂ ಕೂಡ ಒಂದೊಂದೇ ಬದಿಗೆ ಸರಿತಾ ಇದ್ದಾವೆ. ಹೀಗಿರುವಾಗ ಗಲ್ಫ್ ರಾಷ್ಟ್ರಗಳ ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳನ್ನೇ ಕೂಡ ಇವರು ಯುದ್ಧದಲ್ಲಿ ಸಂಪೂರ್ಣ ಹಾಳುಗೆಡುತ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್, ತೈಲ ಇದೆಲ್ಲದಕ್ಕೂ ಹಾಹಾಕಾರ ಎದುರಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಈ ಭೀಕರವಾದ ಕದನದಿಂದಾಗಿ ಗಲ್ಫ್ ರಾಷ್ಟ್ರಗಳಿಂದ ಈ ನ್ಯೂಸ್ ಬ್ಯಾಡ್ ನ್ಯೂಸ್. ಗಲ್ಫ್ ರಾಷ್ಟ್ರಗಳಿಂದ ಬರ್ತಿರುವಂತಹ ಸುದ್ದಿ, ಯುದ್ಧದ ಇದೊಂದು ಕರಿ ಛಾಯೆ ಇದೆಯಲ್ಲ, ಸಂಪೂರ್ಣವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಹೈರಾಣಾಗಿಸಿದೆ. ಗಲ್ಫ್ ರಾಷ್ಟ್ರಗಳಿಂದ ಈ ಸುದ್ದಿ ಬ್ಯಾಡ್ ನ್ಯೂಸ್. ಗ್ಯಾಸ್ ಸಂಕಷ್ಟ ಬಿಗಡಾಯಿಸುವ ಸಾಧ್ಯತೆ ಇದೆ ಅನ್ನುವ ವಿಚಾರ ತಿಳಿತಾ ಇದೆ. ಯುದ್ಧದಲ್ಲಿ ಗ್ಯಾಸ್, ತೈಲ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದೆ ಬ್ಯಾಡ್ ನ್ಯೂಸ್. ಗ್ಯಾಸ್ ಸಂಕಷ್ಟ ಬಿಗಡಾಯಿಸುವ ಸಾಧ್ಯತೆ ಇದೆ. ಈಗಾಗಲೇ ನಮ್ಮಲ್ಲಿ ಎಷ್ಟೆಲ್ಲ ಹಾಹಾಕಾರ ಇದೆ ಅನ್ನೋದನ್ನ ತಾವು ನೋಡಿದ್ದೀರಿ. ಯುದ್ಧದಲ್ಲಿ, ಈ ಭೀಕರವಾದ ಯುದ್ಧದಲ್ಲಿ ಗ್ಯಾಸ್ ಮತ್ತು ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ. ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಹೀಗಾಗಿ ಬೇರೆ ಕಡೆಗೆ ಹಾರ್ಮೋಜು ತೆರೆದು ಏನಾದ್ರೂ ಬೇರೆ ಕಡೆಗೆ ಹೋಗುವಂತ ಅವಕಾಶ ಇದ್ರೂ ಕೂಡ ಪ್ರೊಡಕ್ಷನ್ ಆಗುತ್ತಲ್ಲ ಅಂತ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು. ಗಲ್ಫ್ ರಾಷ್ಟ್ರಗಳಿಂದ
ಬಹುಶಃ ಇದೊಂದು ಸುದ್ದಿ ಎಲ್ಲರಿಗೂ ಕೂಡ ಬರ ಸಿಡಿಲು ಬಡಿದಂಗಾಗಿದೆ. ಮೊದಲೇ ರಾಜ್ಯ ಮತ್ತೆ ದೇಶದಲ್ಲಿ ಸಿಲಿಂಡರ್ ಕೊರತೆ ಎದುರಾಗಿದೆ. ರಾಜ್ಯ ಮತ್ತು ದೇಶದಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ವಿಕೋಪಕ್ಕೆ ಹೋಗ್ತಾ ಇದೆ. ಹೋಟೆಲ್ಗಳು, ವ್ಯವಹಾರಗಳೆಲ್ಲವೂ ಕೂಡ ಒಂದೊಂದೇ ಬದಿಗೆ ಸರಿತಾ ಇದ್ದಾವೆ. ಹೀಗಿರುವಾಗ ಗಲ್ಫ್ ರಾಷ್ಟ್ರಗಳ ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳನ್ನೇ ಕೂಡ ಇವರು ಯುದ್ಧದಲ್ಲಿ ಸಂಪೂರ್ಣ ಹಾಳುಗೆಡುತ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್, ತೈಲ ಇದೆಲ್ಲದಕ್ಕೂ ಹಾಹಾಕಾರ ಎದುರಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಈ ಭೀಕರವಾದ ಕದನದಿಂದಾಗಿ ಗಲ್ಫ್ ರಾಷ್ಟ್ರಗಳಿಂದ ಈ ನ್ಯೂಸ್, ಬ್ಯಾಡ್ ನ್ಯೂಸ್, ಗಲ್ಫ್ ರಾಷ್ಟ್ರಗಳಿಂದ ಬರ್ತಿರುವಂತಹ ಸುದ್ದಿ. ಯುದ್ಧದ ಇದೊಂದು ಕರಿ ಛಾಯೆ ಇದೆಯಲ್ಲ, ಸಂಪೂರ್ಣವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಹೈರಾಣಾಗಿಸಿದೆ. ಗಲ್ಫ್ ರಾಷ್ಟ್ರಗಳಿಂದ ಈ ಸುದ್ದಿ, ಬ್ಯಾಡ್ ನ್ಯೂಸ್, ಗ್ಯಾಸ್ ಸಂಕಷ್ಟ ಬಿಗಡಾಯಿಸುವ ಸಾಧ್ಯತೆ ಇದೆ ಅನ್ನುವ ವಿಚಾರ ತಿಳಿತಾ ಇದೆ. ಯುದ್ಧದಲ್ಲಿ ಗ್ಯಾಸ್, ತೈಲ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದೆ ಬ್ಯಾಡ್ ನ್ಯೂಸ್. ಗ್ಯಾಸ್ ಸಂಕಷ್ಟ ಬಿಗಡಾಯಿಸುವ ಸಾಧ್ಯತೆ ಇದೆ. ಈಗಾಗಲೇ ನಮ್ಮಲ್ಲಿ ಎಷ್ಟೆಲ್ಲ ಹಾಹಾಕಾರ ಇದೆ ಅನ್ನೋದನ್ನ ತಾವು ನೋಡಿದ್ದೀರಿ. ಯುದ್ಧದಲ್ಲಿ, ಈ ಭೀಕರವಾದ ಯುದ್ಧದಲ್ಲಿ ಗ್ಯಾಸ್ ಮತ್ತು ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ. ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಹೀಗಾಗಿ ಬೇರೆ ಕಡೆಗೆ ಹಾರ್ಮೋಜು ತೆರೆದು ಏನಾದ್ರೂ ಬೇರೆ ಕಡೆಗೆ ಹೋಗುವಂತ ಅವಕಾಶ ಇದ್ರೂ ಕೂಡ ಪ್ರೊಡಕ್ಷನ್ ಆಗುತ್ತಲ್ಲ ಅಂತ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು. ಗಲ್ಫ್ ರಾಷ್ಟ್ರಗಳಿಂದ ಬಹುಶಃ ಇದೊಂದು ಸುದ್ದಿ ಎಲ್ಲರಿಗೂ ಕೂಡ ಬರ ಸಿಡಿಲು ಬಡಿದಂಗಾಗಿದೆ. ಮೊದಲೇ ರಾಜ್ಯ ಮತ್ತೆ ದೇಶದಲ್ಲಿ ಸಿಲಿಂಡರ್ ಕೊರತೆ ಎದುರಾಗಿದೆ. ರಾಜ್ಯ ಮತ್ತು ದೇಶದಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ವಿಕೋಪಕ್ಕೆ ಹೋಗ್ತಾ ಇದೆ. ಹೋಟೆಲ್ಗಳು, ವ್ಯವಹಾರಗಳೆಲ್ಲವೂ ಕೂಡ ಒಂದೊಂದೇ ಬದಿಗೆ ಸರಿತಾ ಇದ್ದಾವೆ. ಹೀಗಿರುವಾಗ ಗಲ್ಫ್ ರಾಷ್ಟ್ರಗಳ ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳನ್ನೇ ಕೂಡ ಇವರು ಯುದ್ಧದಲ್ಲಿ ಸಂಪೂರ್ಣ ಹಾಳುಗೆಡುತ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್, ತೈಲ ಇದೆಲ್ಲದಕ್ಕೂ ಹಾಹಾಕಾರ ಎದುರಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಈ ಭೀಕರವಾದ ಕದನದಿಂದಾಗಿ ಗಲ್ಫ್ ರಾಷ್ಟ್ರಗಳಿಂದ ಈ ನ್ಯೂಸ್, ಬ್ಯಾಡ್ ನ್ಯೂಸ್, ಗಲ್ಫ್ ರಾಷ್ಟ್ರಗಳಿಂದ ಬರ್ತಿರುವಂತಹ ಸುದ್ದಿ. ಯುದ್ಧದ ಇದೊಂದು ಕರಿ ಛಾಯೆ ಇದೆಯಲ್ಲ, ಸಂಪೂರ್ಣವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಹೈರಾಣಾಗಿಸಿದೆ. ಗಲ್ಫ್ ರಾಷ್ಟ್ರಗಳಿಂದ ಈ ಸುದ್ದಿ, ಬ್ಯಾಡ್ ನ್ಯೂಸ್, ಗ್ಯಾಸ್ ಸಂಕಷ್ಟ ಬಿಗಡಾಯಿಸುವ ಸಾಧ್ಯತೆ ಇದೆ ಅನ್ನುವ ವಿಚಾರ ತಿಳಿತಾ ಇದೆ. ಯುದ್ಧದಲ್ಲಿ ಗ್ಯಾಸ್, ತೈಲ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದೆ ಬ್ಯಾಡ್ ನ್ಯೂಸ್. ಗ್ಯಾಸ್ ಸಂಕಷ್ಟ ಬಿಗಡಾಯಿಸುವ ಸಾಧ್ಯತೆ ಇದೆ. ಈಗಾಗಲೇ ನಮ್ಮಲ್ಲಿ ಎಷ್ಟೆಲ್ಲ ಹಾಹಾಕಾರ ಇದೆ ಅನ್ನೋದನ್ನ ತಾವು ನೋಡಿದ್ದೀರಿ. ಯುದ್ಧದಲ್ಲಿ, ಈ ಭೀಕರವಾದ ಯುದ್ಧದಲ್ಲಿ ಗ್ಯಾಸ್ ಮತ್ತು ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ. ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಹೀಗಾಗಿ ಬೇರೆ ಕಡೆಗೆ ಹಾರ್ಮೋಜು ತೆರೆದು ಏನಾದ್ರೂ ಬೇರೆ ಕಡೆಗೆ ಹೋಗುವಂತ ಅವಕಾಶ ಇದ್ರೂ ಕೂಡ ಪ್ರೊಡಕ್ಷನ್ ಆಗುತ್ತಲ್ಲ ಅಂತ ನಿಕ್ಷೇಪಗಳಿಗೆ ಬೆಂಕಿ ಹಾಕಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು. ಗಲ್ಫ್ ರಾಷ್ಟ್ರಗಳಿಂದ ಬಹುಶಃ ಇದೊಂದು ಸುದ್ದಿ ಎಲ್ಲ